ಕೋಟಿ ಕೋಟಿ ತಂದಿದ್ದಾರೆ ಅಂತ ಹೇಳ್ತೀವಿ, ಎಲ್ಲವೂ ಕಳಪೆ ಮಟ್ಟದಲ್ಲಿ ಆಗಿರ್ತವೆ. ಸಚಿವರಾದಂತ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಿ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲು 400 ಕೋಟಿ ಶಾಂಕ್ಷನ್ ಮಾಡ್ಕೊಂಡು ಬಂದ. ನೋಡ್ರಿ, ಅಭಿವೃದ್ಧಿ ಕಾರ್ಯಕ್ರಮ ಮಾಡೋರು ಅನುದಾನ ತರೋದು ನಮ್ಮ ಮನೆ ಶಾಸಕರ ಕೆಲಸ. ಅಲ್ಲಿ ಕೆಲಸ ಮಾಡೋರು ಯಾವ ಅಭಿವೃದ್ಧಿಗೆ ನಮ್ಮ ಅಭಿವೃದ್ಧಿ ಕೆಲಸಗಳೇ ಮೇಲೆ ಸಾಧಿಸ್ತಾವ. ನಮ್ಮ ಶಾಸಕರ ಬಗ್ಗೆ ನಮ್ಗೆ ಹೆಮ್ಮೆ. ಅವ್ರಿಗೆ ಏನಾದ್ರು ಮಂತ್ರ ಹಾಕಿದ್ರ ಅಭಿವೃದ್ಧಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಮಂತ್ರ ಹಾಕಲಕ್ಕ ಅವೊಂದು ಕಾರಣಕ್ಕಾಗಿ ಇನ್ನೊಂದು ಅಭಿವೃದ್ಧಿ ಪರ ಮಾಡಿದ್ದಾರೆ ಅಷ್ಟೇ. ಈಗ 6 ಬಾರಿ ಸೋತಿರ್ತಕ್ಕಂತ ಹಿರಿಯ ಶಾಸಕರು ಅವ್ರಿಗೆ ಏನಾದ್ರು ಮಂತ್ರ ಹಾಕಿದ್ರ ಅಭಿವೃದ್ಧಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರಿಗೆ ಮಂತ್ರ ಹಾಕಲಕ್ಕ ಮಾಡಿದ್ದಾರೆ ಅಷ್ಟೇ. ಈಗ 6 ಬಾರಿ ಸೋತಿರ್ತಕ್ಕಂತ ಹಿರಿಯ ಶಾಸಕರು 2,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿ ಈಗ ಎರಡನೇ ಅವಧಿಗೆ ಸುಮಾರು 4,000 ಕೋಟಿ ತಂದು ಈಗ ಅಭಿವೃದ್ಧಿ ಕೆಲಸಗಳು ಮಾಡಲಾಗಿದೆ. ಈ ಹಿಂದೆ ಇರತಕ್ಕಂತ ಶಾಸಕರು ಈ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಲಿಲ್ಲ, ಅವರನ್ನು ಹೊರತುಪಡಿಸಿ ನಿಮ್ಮ ಶಾಸಕರು ಏನ್ ಮಾಡಬಹುದು ಕಾರಣಕ್ಕಾಗಿ ಒಂದು ಅವಕಾಶ ಪಡ್ಕೊಂಡಾರ. ಒಬ್ಬ MLA ಮಗ ಅನ್ನೋ ಕಾರಣಕ್ಕಾಗಿ ಪಡ್ಕೊಂಡು. ಸರಿ, ಈಗ ಹಾಗಾದ್ರೆ ತಮ್ಮ ಸುಪುತ್ರರಿಗೆ ಕೊಡಿಸುವಲ್ಲಿ ಎಲ್ಲೊಂದ್ ಕಡೆ ಸ್ವಾರ್ಥಿಗಳಾದ ಹತ್ತಿರದಿಂದ ನೋಡ್ಕೊಂಡು ಬಂದಂತ ಜನರ ಕಷ್ಟವನ್ನ ಹತ್ತಿರದಿಂದ ನೋಡ್ಕೊಂಡು ಬಂದಂತ ಪ್ರಬುದ್ಧ ರಾಜಕಾರಣಿ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಯಾವ ಕಾಂಗ್ರೆಸ್ ಮುಖಂಡರು ಅರುಣ್ ಕುಮಾರ್ ಪಾಟೀಲ್ ಅವರಿಗಿಂತ ಅಂದ್ರೆ ದೊಡ್ಡವರು ಕೆಲಸ ಮಾಡುವವರು ಅಂತ ಯಾರು ಕಣ್ಣಿಗೆ ಕಾಣಲಿಲ್ವಾ? ಜಿಲ್ಲೆಯಲ್ಲಿ ತಮ್ಮ ಮಗನಿಗೆ ಸುಪುತ್ರರಾದಂತ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ KKRTC ಅಧ್ಯಕ್ಷ ಕೊಟ್ಟಾದ್ರೂ ಸಹಿತ ಒಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಅಂದ್ರೆ ಇವ್ರ ಬಗ್ಗೆ ಕಾಳಜಿ, ಹಿರಿಯರ ಬಗ್ಗೆ ಗೌರವ ತಪ್ಪು, ಇವ್ರ ಬಗ್ಗೆ ಭಯ ಏನು ಇಲ್ಲ, ಮತ್ತೊಂದು ಇಲ್ಲ, ಇನ್ನೊಂದು ಇಲ್ಲ. ಅರ್ಹತೆಗೆ ಸಂದಂತ ಒಂದು ಅಧಿಕಾರ, ಅದರ ವಿಷಯವಾಗಿ ಶ್ರಮ ವಹಿಸಲಿಕ್ಕೆ ಅದು ಮುಂದಿನ ದಿನಗಳ ಕೆಲವೇ ದಿನಗಳು ಅದನ್ನು ಸಾಧ್ಯ. ಈ KKRTC ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪಾಟೀಲ್ ಅವರ ಮೇಲೆ ಸಮಗ್ರವಾಗಿ ಕಲ್ಯಾಣ ಕರ್ನಾಟಕದ ಎಲ್ಲ ಹಳ್ಳಿಗಳಿಗೂ ಬಸ್ ಹೋಗ್ತವೆ. ನಮಸ್ಕಾರ ವೀಕ್ಷಕರೇ, ಪ್ರತಿಧ್ವನಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ವಿಶೇಷ ಅತಿಥಿಯೊಂದಿಗೆ ಚರ್ಚಾಗೋಷ್ಠಿಯಲ್ಲಿದ್ದೇವೆ. ಆ ವಿಶೇಷ ಅತಿಥಿ ಯಾರು ಅನ್ನೋದಕ್ಕಿಂತ ಪೂರ್ವದಲ್ಲಿ ವಿಷಯಗಳ ಬಗ್ಗೆ ಕಿರು ಪರಿಚಯವನ್ನು ನಾನು ಮಾಡ್ಕೊಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆ ಅಂದ್ರೆ ಒಂದು ಅತಿ ಹೆಚ್ಚು ರಾಜಕೀಯವಾಗಿ ಚರ್ಚೆಯಲ್ಲಿರ್ತಕ್ಕಂಥ ಒಂದು ಜಿಲ್ಲೆ. ಅದರಲ್ಲೂ ವಿಶೇಷವಾಗಿ ಭೀಮಾ ತೀರದ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಅಫ್ಜಲ್ಪುರ್ ತಾಲೂಕು ಅಂದ್ರೆ ಎಲ್ಲರಿಗೂ ಹೆಸರುವಾಸಿ ಮತ್ತು ರಾಜಕೀಯ ವಿಚಾರಗಳಿಗೆ ಹೆಚ್ಚು ಸುದ್ದಿಯಲ್ಲಿರ್ತಕ್ಕಂಥ ಒಂದು ತಾಲೂಕು. ಆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳಿಂದ ಇತ್ತೀಚೆಗೆ 2 ಬಾರಿ ಸತತವಾಗಿ ಕಾಂಗ್ರೆಸ್ನಿಂದ ಶಾಸಕರಾಗಿರ್ತಕ್ಕಂಥ ಹಿರಿಯ ಶಾಸಕರು, ಮುತ್ಸದ್ದಿ ರಾಜಕಾರಣಿಗಳು MY ಪಾಟೀಲ್ ಅವರು ತಮ್ಮ ತಾಲೂಕಿನಲ್ಲಿ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಮಾತನಾಡಲು ಅಲ್ಲಿನ ಸ್ಥಳೀಯ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಸಿಂಘೆ ಅವರು ನಮ್ಮ ಜೊತೆಗಿದ್ದಾರೆ. ಈ ಅಫ್ಜಲ್ಪುರ್ ಅಭಿವೃದ್ಧಿ ಸೇರಿದಂತೆ ಕಲಬುರಗಿ ಭಾಗದ ಅಭಿವೃದ್ಧಿಯ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ. ನಮಸ್ಕಾರ ಸರ್, ಈ ವಿಶೇಷ ಚರ್ಚಾಗೋಷ್ಠಿಗೆ ತಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇತ್ತೀಚೆಗೆ ಹೆಸರು ಮಾಡಿರ್ತಕ್ಕಂಥ ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ವಿಷಯದ ಬಗ್ಗೆ ಮಾತನಾಡಲು ತಾವು ಬಂದಿದ್ದೀರಿ. ಯಾವ ರೀತಿಯಾಗಿ ಅಭಿವೃದ್ಧಿ ವಿಷಯಗಳ ಬಗ್ಗೆ ಮಾತನಾಡ್ತೀರಿ ಮತ್ತು ಅಫ್ಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ? ನೋಡ್ರಿ, ಈಗ ನಮ್ಮ ಸಾಹೇಬರು ಸತತವಾಗಿ ಇದು 2ನೇ ಬಾರಿ ನಮ್ಮ ಮನೆ ಶಾಸಕರಾದಂತ ಈ MY ಪಾಟೀಲ್ ಸಾಹೇಬರು 2ನೇ ಬಾರಿ ಈಗ ಆಯ್ಕೆಯಾಗಿ ಬಂದಾರ. ಈ ಹೋದ ಅವಧಿಯೊಳಗ ಸುಮಾರು 3,500 ಕೋಟಿವರೆಗೂ ಅಭಿವೃದ್ಧಿ ಕೆಲಸಗಳು ತಂದಾರ. ಅದು ಸರ್ಕಾರ ಬೇರೆದಿದ್ದರು ಅಲ್ಲಿ ಎಲ್ಲ ಮಂತ್ರಿಗಳಿಗೆ ಅಥವಾ CM ಅವರಿಗೆ ಎಲ್ಲರಿಗೆ ಮನವೊಲಿಸುವ ಮೂಲಕ 3,500 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡ್ರ. ಈಗ 2ನೇ ಅವಧಿಗೆ ಸುಮಾರು 4,000 ಕೋಟಿ ತಂದು ಈಗ ಅಭಿವೃದ್ಧಿ ಕೆಲಸಗಳು ಮಾಡ್ಲಾಗತ್ತಾರ. ಅದ್ರ ಬಗ್ಗೆ 2ನೇ ಪ್ರಶ್ನೆನೇ ಇಲ್ಲ. ಈಗ ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅಂತ ತಾವು ಹೇಳ್ತೀರಿ, ಆದ್ರೆ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ವಿಶೇಷವಾಗಿ 3,500 ಕೋಟಿ ಅನುದಾನವನ್ನ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ MY ಪಾಟೀಲ್ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತೀರಿ. ಎಲ್ಲ ಒಂದ್ ಕಡೆ ವಿರೋಧ ಪಕ್ಷಗಳು ಕೂಡ ತಣ್ಣಗಾಗಿದ್ದು ಅಭಿವೃದ್ಧಿ
ಮಾಡಿರ್ತಕ್ಕಂಥ ಶಾಸಕರ ಪರವಾಗಿಯೇ ವಿರೋಧಗಳು ಹೆಚ್ಚಾಗ್ತಾ ಇದಾವೆ. ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ನೋಡ್ರಿ, ಅಭಿವೃದ್ಧಿ ಕೆಲಸ ಮಾಡಿದಾಗ, ಅಭಿವೃದ್ಧಿ ಪರವಾಗಿ ಆಡಳಿತ ನಡೆಸುವಾಗ ಈ ವಿರೋಧ ಪಕ್ಷದವರು ಪ್ರಶ್ನೆನೇ ಉಳಿಯಲ್ಲ. ಅಫಜಲ್ಪುರ ತಾಲೂಕಿನೊಳಗ ಸಾಮಾನ್ಯ ನಮ್ಮ ಶಾಸಕರು ಈ ಕಳೆದ 5 ವರ್ಷದ ಅವಧಿ ಪ್ಲಸ್ ಈಗಿಂದ ಒಂದ್ 2 ವರ್ಷದ ಅವಧಿ ನಾವು ಪರಿಗಣನೆ ಮಾಡಿದಾಗ ಈ ಪ್ರತಿಯೊಂದು ಹಳ್ಳಿಗಳಿಗೂ ಡಾಂಬರೀಕರಣ ಮಾಡ್ಯಾರ, ಒಳ್ಳೆ ಸುಸಜ್ಜಿತವಾದ ರಸ್ತೆಗಳು ನಿರ್ಮಾಣ ಮಾಡ್ಯಾರ. ಆಮೇಲೆ ಈ ರೈತರಿಗೆ ಅನುಕೂಲ ಆಗೋ ದೃಷ್ಟಿಲಿಂತ ಈ ಇತ್ತೀಚೆಗೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಿ ರೈತರಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಲು 400 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದಾರ. ಅವರ ಅಭಿವೃದ್ಧಿಗಾಗಿ, ಅವ್ರ ಏಳಿಗೆಯಾಗಿ ರಸ್ತೆಗಳು ಮತ್ತು ಆಮೇಲೆ ಈ ನೀರಾವರಿಯಾಗಿ ನೀರಿನ ವ್ಯವಸ್ಥೆ ಈ ಜಮೀನುಗಳಿಗೆ ಇದೆಲ್ಲ ಒಂದು ರೈತರ ಏಳಿಗೆಯಾಗಿ ಕೆಲಸ ಮಾಡ್ಕೊತ ಬಂದಂತ ರೈತ ಪರ ಚಿಂತನೆ ಮಾಡತಕ್ಕಂತ ನಮ್ಮ ಶಾಸಕರು, ರೈತ ಪರ ಕಾಳಜಿ ಇರತಕ್ಕಂತ ನಮ್ಮ ಶಾಸಕರು. ಹಾಗೆ ಈ ಅಫಜಲ್ಪುರ ತಾಲೂಕಿನೊಳಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕಾಗಿ ಸುಮಾರು 5 ಕೋಟಿ ವೆಚ್ಚದಲ್ಲಿ ಈಗ ನಿರ್ಮಾಣ ಮಾಡ್ಲಿಕತ್ತಾರ. ಆಮೇಲೆ ಮಹಿಳಾ ವಿದ್ಯಾರ್ಥಿನಿ ವಸತಿ ನಿಲಯ ಸಲುವಾಗಿ ಅಲ್ಲಿ ಒಂದು ಈಗ ಕಟ್ಟಡ ಕಾಮಗಾರಿ ಈಗ ಚಾಲನೆ ಅದ. ಆಮೇಲೆ ಇಲ್ಲಿ ಬಡದಾಳ ಸರ್ಕಲ್ ಒಳಗ ಅಲ್ಲಿ ಮೈನಾರಿಟಿ ವಿದ್ಯಾರ್ಥಿಗಳು ಸಹಿತ ಅಲ್ಲಿ ಒಂದು ವಸತಿ ನಿಲಯ ಆರಂಭ ಮಾಡ್ಯಾರ. ಅದರ ಜೊತೆಗೆ ಈ ಆರೋಗ್ಯ ಇಲಾಖೆ ಒಳಗ ತಾಯಿ ಮಕ್ಕಳ ಆಸ್ಪತ್ರೆ ಶಾಂಕ್ಷನ್ ಮಾಡ್ಕೊಂಡ್ ಬಂದಾರ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರ ಮನವೊಲಿಸಿ. ಈ ಅಫಜಲ್ಪುರ ಈ ಗುಲ್ಬರ್ಗ ಜಿಲ್ಲೆಯೊಳಗೆ ಅಫಜಲ್ಪುರ ತಾಲೂಕಿಗೆ ಇರದಂತ ತಾಯಿ ಮಕ್ಕಳ ಆಸ್ಪತ್ರೆ ನಮ್ಮ ಅಫಜಲ್ಪುರ ತಂದಂತ ರೀತಿ ನಮ್ಮ ಮಾನ್ಯ ಎಂ ಪಾಟೀಲ್ ಸಾಹೇಬ್ರಿಗೆ ಸಲ್ತದ. ಅದರ ಜೊತೆಗೆ ಶೈಕ್ಷಣಿಕವಾಗಿ ಪ್ರಗತಿ ಹೊಂದಲು ವಿದ್ಯಾರ್ಥಿಗಳಿಗೆ ಸುಮಾರು ಅನುಕೂಲಗಳನ್ನು ಮಾಡಿಕೊಟ್ರು. ಈಗ ತಾವು ಹೇಳ್ತಾ ಇದ್ದೀರಿ ಅಭಿವೃದ್ಧಿಗಳ ಪರ್ವನೇ ತಾವು ಹೇಳಿದ್ರಿ, ಶಾಸಕರ ಲಿಸ್ಟ್ ಇನ್ನು ಬಹಳಷ್ಟು ಇದಾವೆ ಅಂತ ಕೂಡ ಹೇಳಿದ್ರಿ. ತಮ್ಮ ಶಾಸಕರು ಅನುದಾನವನ್ನು ಇಷ್ಟು ಕೋಟಿ ತಂದಿದ್ದಾರೆ ಅಂತ ಹೇಳ್ತೀರಿ, ಆದ್ರೆ ಎಲ್ಲವೂ ಕಳಪೆ ಮಟ್ಟದಲ್ಲಿ ಆಗಿರ್ತವೆ, ಒಂದ್ ತಿಂಗಳಲ್ಲಿ ಬಿದ್ದು ಹೋಗ್ಬಿಡ್ತವೆ, ಒಂದ್ ತಿಂಗಳಲ್ಲಿ ಕಳಪೆ ಮಟ್ಟದನ್ನ ಎದ್ದು ಕಾಣ್ತವೆ ಅಂತ ಹೇಳಿ ವಿರೋಧ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನೋಡ್ರಿ, ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದು, ಅನುದಾನ ತರೋದು ನಮ್ಮ ಮನೆ ಶಾಸಕರ ಕೆಲಸ. ಅಲ್ಲಿ ಕೆಲಸ ಮಾಡೋರು ಯಾರು? ಗುತ್ತಿಗೆದಾರರ ಜವಾಬ್ದಾರಿ ಅದು ಕೆಲಸ ನಿರ್ವಹಿಸಬೇಕು. ಅದು ಮೇಲ್ವಿಚಾರಣೆ ಮನೆ ಶಾಸಕರು ಮಾಡ್ಬೇಕು. ಅದನ್ನ ಮಾಡಿದಾರ. ಸುಸಜ್ಜಿತವಾಗಿ ಏನ್ ಮಾಡ್ಬೇಕು, ರಸ್ತೆಗಳ ನಿರ್ಮಾಣ ಅಲ್ಲಿ, ಕಟ್ಟಡಗಳ ನಿರ್ಮಾಣ ಅಲ್ಲಿ, ಏನೇ ಇದ್ರು ಅವರು ಮುತುವರ್ಜಿ ವಹಿಸಿ ಕೆಲಸ ಮಾಡಿರ್ತಕ್ಕಂಥದ್ದು ಈ ನಮ್ಮ ವಿಧಾನಸಭಾ ಜನಸಾಮಾನ್ಯರಿಗೆ ಅದು ಗೊತ್ತದ. ಈಗ ತಾವು ಹೇಳಿದ್ರಿ ಅಭಿವೃದ್ಧಿ ಪರ ಶಾಸಕರು ಬಹಳಷ್ಟು ಕೋಟಿ ಕೆಲಸ ತರ್ತಾರೆ, ತಂದ ಮೇಲೆ ಅದು ಕಾಂಟ್ರಾಕ್ಟರ್ ಕೆಲಸ. ಅಂದ್ರೆ ಕೆಲಸ ತರೋದು ಅಷ್ಟೇ ಕೆಲಸ ನಿಮ್ ಶಾಸಕರು ಮೇಲ್ವಿಚಾರಣೆ ಮಾಡ್ತಿದ್ದಾರ. ಮೇಲ್ವಿಚಾರಣೆ ಮಾಡೋದ್ರ ಮೂಲಕ ಸುಸಜ್ಜಿತವಾದ ರಸ್ತೆಗಳು, ಸುಸಜ್ಜಿತವಾದ ಶಾಲಾ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿದ್ದಾರೆ ನಿಮ್ಮ ಹಳ್ಳಿಗಳಲ್ಲಿ ರಸ್ತೆಗಳು ನೋಡಿದಾಗ ಪ್ರತಿ ಹಳ್ಳಿಗೆ ರಸ್ತೆ ಮಾಡಿದ್ದಾರೆ ಅಂತ ಹೇಳ್ತೀವಿ, ರಸ್ತೆಗಳು ನೋಡಿದಾಗ ಕಳಪೆ ಮಟ್ಟದಲ್ಲಿ ಕೂಡಿರ್ತಾರೆ ಅಂತ ವಿರೋಧ ಮಾಡ್ತಾ ಇದ್ದಾರೆ ಜನ ಎಲ್ಲ. ಏನ್ ಹೇಳ್ತೀರಂತ ನೋಡ್ರಿ, ಪರ ವಿರೋಧ ಎಲ್ಲರಿಗಿದ್ದು. ಇವತ್ತು ನೆಹರುಗೂ ವಿರೋಧ ಮಾಡ್ರ, ಇಂದಿರಾ ಗಾಂಧಿ ಅವ್ರಿಗೂ ವಿರೋಧ ಮಾಡ್ರ, ಮೋದಿ ಅವರಿಗೂ ವಿರೋಧ ಮಾಡ್ರ. ಅದು ವಿರೋಧ ಮಾಡತಕ್ಕಂಥದ್ದು ಅದು ಸಾಮಾನ್ಯ ವಿಚಾರ. ಅದ್ರ ಆಚೆಗೂ ನಾವು ಒಳ್ಳೆ ಕೆಲಸಗಳು ಏನ್ ಮಾಡಿದಾರ ಶಾಸಕರು ಅನ್ನೋದನ್ನ ನಮ್ಗ ಪರಿಗಣನೆ ಮಾಡಿದಾಗ, ಎರಡು ತೂಕ ಮಾಡಿದಾಗ ನಮ್ಮ ಅಭಿವೃದ್ಧಿ ಕೆಲಸಗಳೇ ಮೇಲ್ಗೈ ಸಾಧಿಸ್ತಾವ. ನಮ್ಮ ಶಾಸಕರ ಬಗ್ಗೆ ನಮ್ಗೆ ಹೆಮ್ಮೆ ಅದ. ಈಗ ಸಾವಿರಾರು ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡಿದ ಕ್ಷೇತ್ರ ಅಂತ ಹೇಳ್ತೀರಿ. ನಗರಕ್ಕೆ ಅಫಜಲ್ಪುರ್ ನಗರ ಯಾವ ಸ್ಥಿತಿಯಲ್ಲಿದೆ? ಏನ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ತಾಲೂಕು? ನೋಡ್ರಿ, ಅಫಜಲ್ಪುರ್ ನಗರದಲ್ಲಿ ಈಗಾಗಲೇ ಡಿವೈಡರ್ ಕಮ್ ರಸ್ತೆ ಅಗಲೀಕರಣ ಮಾಡ್ಲಿಕ್ಕೆ 2 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದು ಆಲ್ರೆಡಿ ಕಾಮಗಾರಿ ಮುಗಿದದ. ಈಗ ಬಸವೇಶ್ವರ ಸರ್ಕಲ್ ನಿಂತ ನಿಂಬಾಳ್ಕರ್ ಪೆಟ್ರೋಲ್ ಬಂಕ್ ವರೆಗೂ ಈಗ 4.5 ಕೋಟಿ ಅನುದಾನ ಈಗ ಸ್ಯಾಂಕ್ಷನ್ ಮಾಡಿ ಈಗ ಕಾಮಗಾರಿ ಪ್ರಗತಿ ಒಳಗದ. ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ ಶಾಸಕರಿಗೆ ಒಂದಿಷ್ಟು ವಿರೋಧಗಳು ಹೆಚ್ಚಾಗ್ತಾ ಇವೆ ಅಫಜಲ್ಪುರ ಕ್ಷೇತ್ರದಲ್ಲಿ ವಿಶೇಷವಾಗಿ? ಯಾಕೆ ಏನ್ ಇಷ್ಟೆಲ್ಲ ಅಭಿವೃದ್ಧಿ ಅನುದಾನವನ್ನ ಸರ್ಕಾರದಿಂದ ಹೋಗಿದ್ದು ಅವ್ರ ಹತ್ರ ಪಡ್ಕೊಂಡ್ ಬಂದ್ರು ಕೂಡ ಅವರಿಗೆ ವಿರೋಧಗಳು ಯಾಕೆ ವ್ಯಕ್ತವಾಗ್ತಿದ್ದಾವ ಅಂತ? ಯಾರು ವಿರೋಧ ಮಾಡಿದ್ರು? ಜನರು ಹೋರಾಟಗಾರರು, ಕೆಲವೊಂದಿಷ್ಟು ಹೋರಾಟಗಾರರು ವಿರೋಧ ಮಾಡ್ತಾರೆ. ವಿರೋಧ ಯಾವ ತರ ಮಾಡ್ತಾರೆ? ಸರಿಯಾಗಿ ಆಗ್ತಾ ಇಲ್ಲ. ಒಂದು ವಿಧಾನಸಭಾ ಕ್ಷೇತ್ರ ಅಂದ್ರೆ ಒಂದು ಕುಟುಂಬ ಇದ್ದಂಗೆ. ಒಂದು ಕುಟುಂಬದೊಳಗ ಸುಮಾರು ಜನ ಇರ್ತೀವಿ. ಆ ಕುಟುಂಬದೊಳಗ ನಾವು
ಎಲ್ಲರಿಗೂ ಸಫಿಶಿಯಂಟ್ ಮಾಡ್ಲಕ್ಕ, ಎಲ್ಲರಿಗೂ ತೃಪ್ತಿ ಮಾಡ್ಲಕ್ಕ ಆಗಲ್ಲ. ಕೆಲವೊಂದು ಕುಟುಂಬದ ಮೆಂಬರ್ಗಳು ವಿರೋಧ ಮಾಡ್ತಾರ, ಕೆಲವೊಂದು ಕುಟುಂಬದ ಮೆಂಬರ್ಗಳು ಒಪ್ಕೋತಾರ. ಈಗ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ 2 ದೇವಸ್ಥಾನಗಳು ಇದಾವೆ, ಮುಜರಾಯಿ ಇಲಾಖೆಗೆ ಸೇರಿದಂತವು. ದತ್ತರ್ಗಿ ಭಾಗ್ಯವಂತಿ ದೇವಸ್ಥಾನ ಒಂದ್ ಕಡೆ ಆದ್ರೆ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಇನ್ನೊಂದ್ ಕಡೆ. ಈ 2 ಪುಣ್ಯಕ್ಷೇತ್ರಗಳಿಗೆ ತಮ್ಮ ಶಾಸಕರ ಕೊಡುಗೆ ಏನು ಅಂತ ನೋಡ್ರಿ. ಈಗಾಗಲೇ ನಮ್ ಪ್ರಸಾದ ಯೋಜನೆ ಒಳಗ 83 ಕೋಟಿ ಅನುದಾನ ನಮ್ಮ ಮನೆ ಶಾಸಕರು ಗಾಣಗಾಪುರಕ್ಕೆ ತಂದಾರ. ಆಮೇಲೆ ಈ ಗಾಣಗಾಪುರ ಏನ್ ದೇವಸ್ಥಾನದಲ್ಲ, ನಮ್ಮ ಆರಾಧ್ಯ ದೈವ ದತ್ತಾತ್ರೇಯ, ಆ ಒಂದು ದೇವಸ್ಥಾನಕ್ಕೆ ಪ್ರಸಾದ ಯೋಜನೆ ಅಡಿ 83 ಕೋಟಿ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಪ್ರಾಧಿಕಾರ ನಿರ್ಮಾಣ ಮಾಡಲು ಮನವಿ ಕೂಡ ಮಾಡಿದಾರೆ. ಅದು ಶೀಘ್ರದಲ್ಲೇ ಅದನ್ನು ಆಗ್ತದ. ಆಮೇಲೆ ನಮ್ ಗತ್ತರ್ಗ ಭಾಗ್ಯವಂತಿ ಟೆಂಪಲ್, ಅದು ಆ ಟೆಂಪಲ್ ಸುಮಾರು 40 ಕೋಟಿ ವೆಚ್ಚದೊಳಗ ನೀಲನಕ್ಷೆ ತಯಾರು ಮಾಡ್ರ. ಈ ಶೀಘ್ರದಲ್ಲಿ ಅದು ಕಾರ್ಯಕ್ರಮ, ಅದು ಕಾಮಗಾರಿ ಆರಂಭ ಆಗ್ತದ. ಈಗ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳ ಪರ್ವ, ಅಭಿವೃದ್ಧಿಗಳ ಕೆಲಸಗಳ ಬಗ್ಗೆ ಬಹಳಷ್ಟು ತಾವು ಹೇಳ್ತಾ ಇದ್ದೀರಿ ತಮ್ಮ ಶಾಸಕರ ಬಗ್ಗೆ. ಇಲ್ಲಿ ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷಗಳ ಬಾಯಿನೇ ಏಳದೆ ಇರುವ ರೀತಿಯಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದಾರ. ಈ 224 ವಿಧಾನಸಭಾ ಕ್ಷೇತ್ರಗಳಿಗಿಂತ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತದೇನು ವಿರೋಧ ಪಕ್ಷಗಳಿಗೆ ಮಂತ್ರ ಹಾಕಿದ್ರು ನಿಮ್ಮ ತಮ್ಮ ಶಾಸಕರು ಅಂತ ನೋಡ್ರಿ. ಶೈಕ್ಷಣಿಕವಾಗಿ, ಆರೋಗ್ಯ ದೃಷ್ಟಿಯಿಂದ, ರಸ್ತೆಗಳ ಏನು ಅಭಿವೃದ್ಧಿ ಹಿಡ್ಕೊಂಡು ರೈತರ ಅಭಿವೃದ್ಧಿವರೆಗೂ ಜನಪರ ಕಾಳಜಿ ಇಟ್ಕೊಂಡಂತ ಬದ್ಧತೆಯ ರಾಜಕಾರಣಿ ನಮ್ಮ ಎಂ.ವೈ. ಪಾಟೀಲ್ ಸಾಹೇಬ್ರು. ಆ ಒಂದು ಕಾರಣಕ್ಕಾಗಿ ಇನ್ನೊಂದು ಅಭಿವೃದ್ಧಿ ಪರ ಏನ ಅಲೆನೇ ಎದ್ದಾಗ ವಿರೋಧ ಪಕ್ಷದವ್ರಿಗೆ ಮಾತಾಡ್ಲಿಕ್ಕೆ ವಿಷಯನೇ ಇಲ್ಲ. ಅವ್ರು ಏನ್ ಮಾತಾಡ್ಬೇಕು? ಅವ್ರಿಗೆ ಏನಾದ್ರು ಮಂತ್ರ ಹಾಕಿದ್ರ ಅಥವಾ ಅಭಿವೃದ್ಧಿ ಇಷ್ಟೆಲ್ಲ ಮಾಡ್ತಾ ಇದಾರೆ? ನಮ್ಮ ಶಾಸಕರಿಗೆ ಮಂತ್ರ ಹಾಕ್ಲಕ್ಕ, ಮಂತ್ರಾಕ್ಷತೆ ಹಾಕ್ಲಕ್ಕ ಯಾವ್ದು ಬರಲ್ಲ. ಒಂದೇ ಮಂತ್ರ ಅವ್ರದ್ದು, ಒಂದೇ ಒಂದ್ ಮಂತ್ರ. 60 ಪಾರ್ಟಿ ಅನ್ನೋ ವಿಷಯನೇ ಇಲ್ಲ. ಅವ್ರದ್ದು ಒಂದೇ ಒಂದ್ ಮಂತ್ರ, ಅಭಿವೃದ್ಧಿ ಮಂತ್ರನೇ ಅವರನ್ನು ಬಾಯಿ ಹೇಳಾದಂಗ್ ಮಾಡಿಟ್ಟದ ಅಷ್ಟೇ. ಈ 6 ಬಾರಿ ಸೋತಿರ್ತಕ್ಕಂತ ಹಿರಿಯ ಶಾಸಕ ಮುತ್ಸದ್ದಿ ರಾಜಕಾರಣಿ ತಮ್ಮ ಶಾಸಕರು ಎಂ.ವೈ. ಪಾಟೀಲ್ರು ಎಲ್ಲ ಒಂದ್ ಕಡೆ ಇತ್ತೀಚೆಗೆ RSS ಪ್ರವಾಹದಲ್ಲಿ ಒಂದು ಆರೋಪವನ್ನ ಬರ್ತದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಎಂ.ವೈ. ಪಾಟೀಲ್ರು ಬೀಳ್ತಾರೆ ಅನ್ನುವಂತ ಸಿಚುವೇಶನ್ ಅಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಬಂದು ಆ ಕ್ಷೇತ್ರದಲ್ಲಿ ಬಂದು ಎಂ.ವೈ. ಪಾಟೀಲ್ರಿಗೆ ನೀವು ಮತ ಹಾಕ್ಬೇಕು, ಈ ತಾಲೂಕಿನ ಜನರ ಸಮಗ್ರ ಅಭಿವೃದ್ಧಿಗಾಗಿ ಅವರನ್ನು ಕೇಳಬೇಡಿ, ಏನಾದ್ರೂ ತಪ್ಪಾಗಿದ್ದಾರೆ ನನ್ನನ್ನು ಕೇಳಿ, ಈ ಬಾರಿ ಗೆಲ್ಲಿಸ್ಬೇಕು ಅಂತ ಹೇಳಿದಾಗ ಜನರು ಪರಿವರ್ತನೆಯಾಗಿ ಮತಗಳನ್ನ ಹಾಕಿ ಇವತ್ತು ಎಂ.ವೈ. ಪಾಟೀಲ್ರನ್ನ ಗೆಲ್ಲಿಸಿದ್ರು. ಆದ್ರೆ ಪ್ರಭಾವಿ ಸಚಿವರಾಗಿರ್ತಕ್ಕಂತ ರಾಜ್ಯದ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಉಸ್ತುವಾರಿ, ಕಲಬುರಗಿ ಉಸ್ತುವಾರಿ ಸಚಿವರು RSS ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ಹೋರಾಟ ಮಾಡ್ಬೇಕಾದ್ರೆ ಎಂ.ವೈ. ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ, ಕಾಂಗ್ರೆಸ್ ಶಾಸಕರ ಶಿಕ್ಷಣ ಸಂಸ್ಥೆಯಲ್ಲಿ RSS ಪಥ ಸಂಚಲನಕ್ಕೆ ಅನುಮತಿ ಕೊಟ್ರಪ್ಪ ಅನ್ನುವಂತದ್ದು ಒಂದು ಆರೋಪ ಇದೆ. ನೋಡ್ರಿ, ಈ ಮಹಾಂತೇಶ್ವರ ವಿದ್ಯಾವರ್ಧಕ ಸಂಘದೊಳಗ ಸಾಮಾನ್ಯ ನಮ್ಮ MLA ಸಾಹೇಬ್ರು ಎಂ.ವೈ. ಪಾಟೀಲ್ ಸಾಹೇಬ್ರು ಒಬ್ರು ಇಲ್ಲ. ಅದ್ರೊಳಗೆ ಸುಮಾರು 8 ಜನ ಸದಸ್ಯರದಾರ. ಅವರು ಬಿಜೆಪಿನೂ ಅದಾರ, ಕಾಂಗ್ರೆಸ್ ಅದಾರ, ಇನ್ನ ಮಧ್ಯನೂ ಅದಾರ. ಈಗ ಅದು ಏನೋ ಒಂದು ಅವಕಾಶ ಸಿಕ್ಕಿತ್ತು. ಬಟ್ ತಕ್ಷಣಕ್ಕೆ ನಮ್ಮ ಎಂ.ವೈ. ಪಾಟೀಲ್ ಸಾಹೇಬ್ರು ನಾವು ಏನೇ ಇದ್ರು ಅಲ್ಲಿ ಏನೋ ಒಂದು ಅಚಾತುರ್ಯ ನಡೆದಿರ್ಬೋದು, ನಾವು ಮಾತ್ರ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗಿದ್ದೀವಿ, ಅವ್ರಿಗೆ ಜೊತೆಗೆ ಬೆಂಬಲ ಕೊಡ್ತೀವಿ ಅನ್ನೋ ಹೇಳಿಕೆಯನ್ನ ನಿಮ್ಮ ಪತ್ರಿಕೆ ಮಾಧ್ಯಮ ಮತ್ತು ಸುದ್ದಿ ಮಾಧ್ಯಮ ಮೂಲಕನೇ ಹೇಳಿದ್ರು. ಅದರ ಜೊತೆಗೆ ಅವ್ರ ಚಿರಂಜೀವಿ ಆದಂತ ಸನ್ಮಾನ್ಯ ಶ್ರೀ ಅರುಣಕುಮಾರ್ ಪಾಟೀಲ್ ಸಾಹೇಬ್ರು ಕೂಡ ತಮ್ಮ ಪತ್ರಿಕೆ ಮಾಧ್ಯಮದ ಮೂಲಕ, ಸುದ್ದಿ ಮಾಧ್ಯಮದ ಮೂಲಕ ನಾವು ನಿಷ್ಪಕ್ಷಪಾತವಾಗಿ ನಾವು ಸನ್ಮಾನ್ಯ ಪ್ರಿಯಾಂಕ್ ಸಾಹೇಬ್ರ ಜೊತೆಗೆ ನಾವು ಜೊತೆಗಿದ್ದೀವಿ, ನಾವು ಬೆಂಬಲ ಕೊಡ್ತೀವಿ, ಅವ್ರು ಎಲ್ಲಿ ಹೋದ್ರು ಅವ್ರ ಜೊತೆಗೆ ಇದ್ದೇ ಇರ್ತೀವಿ ಅನ್ನೋ ಅಭಯ ನೀಡಿದ್ರು. ಪ್ರಿಯಾಂಕಾ ಖರ್ಗೆ ಅವರು ಅಂದಾಗ ಒಂದು ಛಾಪನ್ನು ಮೂಡಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಭಾವಿ ಸಚಿವರು ಅನ್ನುವಂತ ಒಂದು ಬಿಂಬಿತವಾದಂತ ಒಂದು ಎಲ್ಲಾ ಜನರು ಮಾತಾಡುವಂತ ಒಂದು ವಿಷಯ. ಆದ್ರೆ ಎಂ.ವೈ. ಪಾಟೀಲ್ರು 6 ಬಾರಿ ಸೋತು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅವರ ಕೈ ಹಿಡಿದಾಗ ಈ ಅಫಜಲ್ಪುರ್ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ, ಇದು ಹಿಂದುಳಿದ ವರ್ಗಗಳ, ಅಹಿಂದ ವರ್ಗದ ಒಂದು ಸ್ಟ್ರಾಂಗ್ ಬೆಲ್ಟ್ ಇರ್ತಕ್ಕಂತ ಒಂದು ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾವುದೇ ಒಬ್ಬ ಅಭ್ಯರ್ಥಿ ಕೊಟ್ಟರು ಕೂಡ ಗೆಲ್ತಾರೆ ಅನ್ನುವಂತ ವಿಶ್ವಾಸ ಕೂಡ ಎಲ್ಲರಲ್ಲಿ ಒಂದು ಮನಗಂಡಾಗಿದೆ. ಆದ್ರೆ ಹಿಂದುಳಿದ ವರ್ಗಗಳ ಒಂದು ಪಕ್ಷಕ್ಕೆ ಬಂದು
ಸಿದ್ಧಾಂತದ ಒಂದು ಪಕ್ಷಕ್ಕೆ ಬಂದು ಗೆದ್ದಿರ್ತಕ್ಕಂಥ ಎಂ ವೈ ಪಾಟೀಲ್ರು ಸಾಮಾಜಿಕ ನ್ಯಾಯದಲ್ಲಿ ಎಲ್ಲೋ ಒಂದ್ ಕಡೆ ಹಿಂದೆ ಬಿದ್ರು ಅನ್ನುವಂತ ಒಂದು ಮಾತನ್ನ ಕೇಳಿ ಬರ್ತದೆ ಅವ್ರ ಮೇಲೆ ಆರೋಪ. ಶುದ್ಧ ಸುಳ್ಳಿದು. ಯಾಕಂದ್ರೆ ನೋಡ್ರಿ, ಹಿಂದುಳಿದ ಏನು ಅಹಿಂದ ವರ್ಗ ಏನದಲ್ಲ, ಅಹಿಂದ ವರ್ಗವನ್ನ ಜೊತೆಗಿಟ್ಟುಕೊಂಡು ಬೆಳೆದಂತವ್ರು ನಮ್ಮ ಎಂ ವೈ ಪಾಟೀಲ್ ಸಾಹೇಬ್ರು. ಅಹಿಂದ ವರ್ಗವನ್ನ ಮೇಲ್ ಸ್ತರಕ್ಕೆ ಏರಿಸಿದಂತವ್ರು ನಮ್ಮ ಎಂ ವೈ ಪಾಟೀಲ್ ಸಾಹೇಬ್ರು. ಯಾಕೆ ಹೇಳ್ತೀನಿ ಅಂದ್ರ, ಯಾವ್ದು ರಾಜಕೀಯ ಹಿನ್ನೆಲೆ ಇರದಂತ ನಮ್ಮ ದಲಿತ ಸಮುದಾಯದ ನಮ್ಮ ಸಿದ್ಧಾರ್ಥ ಬಸ್ರಿಗಿಡ ಅವರು, ನ್ಯಾಯವಾದಿಗಳಾದಂತ ಸಿದ್ಧಾರ್ಥ ಬಸ್ರಿಗಡ ಅವರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ರು. ಜೊತೆಗೆ ಅದೇ ಸಮಯದಲ್ಲಿ ಕೋಳಿ ಸಮುದಾಯದ ಹಿಂದುಳಿದ ವರ್ಗದ ಒಬ್ಬ ನಮ್ ಪ್ರಕಾಶ್ ಜಮಾದಾರ್ ಅವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿದ್ರು. ಮತ್ತೆ ಮೈನಾರಿಟಿ ಅಲ್ಪಸಂಖ್ಯಾತ ಸಮುದಾಯದ ಮತೀನ್ ಪಟೇಲ್ ಅವರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಮಾಡಿದ್ರು. ಹಾಗೆ ದಿಲೀಪ್ ಪಾಟೀಲ್ ಅಂತ ಕುರುಬ ಸಮುದಾಯದ ಒಬ್ಬ ನಾಯಕರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಅನ್ನಾಗಿ ಮಾಡಿದ್ರು. ಹಾಗೆ ನಮ್ಮ ಬೀರಣ್ಣ ಕಲ್ಲೂರ್ ತಾಯಿಯವರಾದಂತ ರತ್ನಮ್ಮ ಅವರಿಗೂ ಸಹಿತ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರನ್ನಾಗಿ ಮಾಡಿದಂತವ್ರು ನಮ್ಮ ಎಂ ವೈ ಪಾಟೀಲ್ ಸಾಹೇಬರು. ಸಾಮಾಜಿಕ ನ್ಯಾಯವನ್ನು ಕೊಡಿಸಿದಂತ ಧೀಮಂತ ನಾಯಕರು, ಹಾಗೆ ಪ್ರಬುದ್ಧ ರಾಜಕಾರಣಿ ಅಂತ ನಾನು ಹೇಳ್ತೀನಿ. ಎಂ ವೈ ಪಾಟೀಲ್ರೇ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟು ಅವರೇ ಗೆಲ್ಸಿದ್ರು ಅನ್ನುವುದಕ್ಕೆ ಎಂ ವೈ ಪಾಟೀಲ್ ಓಟ್ ಹಾಕ್ದಾಗಿ ಗೆದ್ದರ ಇವರು? ಎಂ ವೈ ಪಾಟೀಲ್ರು ಟಿಕೆಟ್ ಕೊಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳ್ಬಹುದು. ಅವ್ರ ಹಿಂಬಾಲಕರು, ಅವರಿಗೆಲ್ಲಾ ರೀತಿಯಲ್ಲಿ ಹೆಲ್ಪ್ ಮಾಡಿದವರಿಗೆ ಟಿಕೆಟ್ ಕೊಡಿಸಿದ್ರಪ್ಪ. ಆದ್ರೆ ನಿರ್ಣಯ ತಗೊಳ್ಳೋರು ಜನರಲ್ಲ. ಜನರು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಇವರಿಂದ ಕೆಲಸ ಆಗ್ತದೆ ಅನ್ನುವಂತ ಕಾರಣಕ್ಕೆ ಗೆಲ್ಸಿದ್ರು ಅನ್ಬಹುದು. ಆದ್ರೆ ಎಂ ವೈ ಪಾಟೀಲ್ರು ಗೆಲ್ಸಿದ್ರು ಅಂತ ಹೆಂಗ್ ಹೇಳ್ತೀರಿ ನೀವು? ನೋಡ್ರಿ, ಈ ಎಲ್ಲಾ ಸಮುದಾಯಕ್ಕೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ತಿಳ್ಕೊಂಡು ಸರ್ವ ಜನಾಂಗಕ್ಕೂ ಒಳಿತನ್ನು ಬಯಸಿ ಸರ್ವ ಜನಾಂಗಕ್ಕೂ ಒಂದು ಎತ್ತಿ ಹಿಡಿದಂತ ಒಬ್ಬ ಧೀಮಂತ ನಾಯಕ ನಮ್ಮ ಎಂ ವೈ ಪಾಟೀಲ್ ಸಾಹೇಬ್ರು. ಆ ಒಂದು ಕಾರಣಕ್ಕಾಗಿ ಎಲ್ಲಾ ಸಮುದಾಯದವರಿಗೆ ಒಬ್ಬೊಬ್ಬರಿಗೆ ಒಬ್ಬ ಶೈಕ್ಷಣಿಕವಾಗಿ ಮತ್ತು ಬೌದ್ಧಿಕವಾಗಿ ಯಾರು ಪ್ರಬುದ್ಧರಾದರೋ, ಅವ್ರು ಯಾರು ಜನಪರ ಕಾಳಜಿ ಇಟ್ಕೊಂಡಾರೋ ಅಂತವ್ರನ್ನ ಟಿಕೆಟ್ ಕೊಡಿಸೋದ್ರ ಮೂಲಕ ಸ್ವತಃ ಕಾನ್ಸ್ಟೆನ್ಸಿ ಒಳಗ MLA ಸಾಹೇಬ್ರೆ ಪ್ರತಿ ಮನಿ ಹೋಗಿ ಮತ ಭೀಕ್ಷೆಯನ್ನು ಪಡ್ಕೊಂಡು ಇವರನ್ನು ಗೆಲ್ಲಿಸತಕ್ಕಂತ ನಮ್ಮ ತಾಯಿ ಹೃದಯದ ಮನಸ್ಥಿತಿಯ ಒಬ್ಬ ಶಾಸಕರಂದ್ರೆ ನಮ್ಮ ಎಂ ವೈ ಪಾಟೀಲ್ ಸಾಹೇಬ್. ಅವ್ರಲಿಂದ ಈ ಅಧಿಕಾರ ಪಡೆದುಕೊಂಡ್ರ ಅಂತ ಹೇಳ್ತೀರಿ. ಅದ್ರ ಜೊತೆಗೆ ಅದೊಂದು ವಿಷಯನು ತಾವು ಹೇಳಿಲ್ಲ, ನಾನು ಮರೆಮಾಚ್ತಾ ಇದ್ದೀರೇನು, ನಮ್ಮ ಸುಪುತ್ರರಿಗೂ ಕೂಡ ಜಿಲ್ಲಾ ಪಂಚಾಯತಿಯಲ್ಲಿ ಟಿಕೆಟ್ ಕೊಡಿಸಿ ಗೆಲ್ಸಿದ್ರು. ಅದ್ರ ಬಗ್ಗೆನೂ ತಾವು ಹೇಳ್ಬೇಕಾಗಿತ್ತು. ಆದ್ರೆ ಎಲ್ಲ ಒಂದ್ ಕಡೆ ಈಗ ಗಾಣಗಾಪುರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರಿ. 83 ಕೋಟಿ ಪ್ರಸಾದ ಯೋಜನೆ ಅಡಿಯಲ್ಲಿ ಕೊಟ್ರು. ಆಮೇಲೆ ಸಾವಿರಾರು ಕೋಟಿ ಅನುದಾನವನ್ನ ತಂದು ಸಮಗ್ರ ಅಫ್ಜಲ್ಪುರ ಅಭಿವೃದ್ಧಿಗೆ ತಾವು ತಮ್ಮ ಶಾಸಕರು ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದ್ರಿ. ಈ ಹಿಂದೆ ಇರತಕ್ಕಂತ ಶಾಸಕರು ಈ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಲ್ವಾ? ಅವರನ್ನು ಹೊರತುಪಡಿಸಿ ನಿಮ್ಮ ಶಾಸಕರು ಏನ್ ಮಾಡಿದ್ರು ಅಂತ ತಾಲೂಕಿಗೆ? ನೋಡ್ರಿ, ನಮ್ ಶಾಸಕರು ಈ ಕಣ್ಣಿಗೆ ಏನ್ ಕಾಣ್ತದೋ ಕಾಣುವ ಈ ಜನಮಾನಸದಲ್ಲಿ ಕಣ್ಣಿಗೆ ಕಾಣ್ತಕ್ಕಂತ ನಾವು ಈಗ ಹೋಗಿ ನೋಡಿದ್ರು ಅವು ನಮ್ ಗೋಚರವಾದಂತ ಕೆಲ್ಸಗಳು ನಮ್ಮ ಮಾನ್ಯ ಶಾಸಕರು ಮಾಡ್ರ. ನೀವೊಂದು ಪ್ರಶ್ನೆ ಎತ್ತಿದ್ರಿ, ಅವ್ರ ಚಿರಂಜೀವಿಗೂ ಒಂದು ಟಿಕೆಟ್ ಕೊಟ್ರ. ಹೌದು, ಟಿಕೆಟ್ ಯಾಕೆ ಕೊಟ್ಟಾರ? ಅವರು ಇಡೀ ನಮ್ ಕಾನ್ಸ್ಟೆನ್ಸಿ ಒಳಗ ಬಹಳ ಕ್ರಿಯಾಶೀಲರಾಗಿ ಈ ತಂದೆ ಹಾಗೂ ಮಗನೂ ಹಾಗೆ ಈ ಜನರ ಸಂಪರ್ಕದಲ್ಲಿ, ಜನರ ಕಷ್ಟ ಸುಖದಲ್ಲಿ, ಕಷ್ಟ ನಷ್ಟದಲ್ಲಿ ಜೊತೆಯಾಗಿ ಅವರು ಕೆಲಸ ಮಾಡ್ತಾ ಬಂದಿರೋರು. ಆ ಕಾರಣಕ್ಕಾಗಿ ಆ ಒಂದು ಅವಕಾಶ ಪಡ್ಕೊಂಡಾರ. ಒಬ್ಬ MLA ಮಗ ಅನ್ನೋ ಕಾರಣಕ್ಕಾಗಿ ಪಡ್ಕೊಂಡದಲ್ಲ. ಸರಿ, ಈಗ ಹಾಗಾದ್ರೆ ಅಫ್ಜಲ್ಪುರ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನ್ ಅಭಿವೃದ್ಧಿ ಮಾಡಲು ನಿಮ್ಮ ಶಾಸಕರು ಭವಿಷ್ಯತ್ತಿನಲ್ಲಿ ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ? ನೋಡ್ರಿ, ಸುಮಾರು ಯೋಜನೆಗಳು ರೂಪಿಸ್ಕೊಂಡ್ರ. ಸುಮಾರು 4,000 ಕೋಟಿ ಈಗ ಅನುದಾನ ಏನು ಶಾಂಕ್ಷನ್ ಮಾಡ್ಕೊಂಡಾರ. ಇನ್ನು ಅಭಿವೃದ್ಧಿ ಕೆಲಸಗಳು ಸುಮಾರು ನೀಲನಕ್ಷೆಗಳು ಆಗ್ಯಾವ. ಈಗ ಫಾರ್ ಎಕ್ಸಾಂಪಲ್ ನಮ್ ಗತ್ರಿಗೆ 40 ಕೋಟಿ ಒಳಗ ಅದೊಂದು ನೀಲನಕ್ಷೆ ಮಾಡ್ರ ಟೆಂಪಲ್ ಅಭಿವೃದ್ಧಿಗಾಗಿ. ಅದು ನಮ್ಮ ಅಫ್ಜಲ್ಪುರ್ ತಾಲೂಕಲ್ಲ, ಗುಲ್ಬರ್ಗ ಜಿಲ್ಲೆದೊಳಗೆ ಒಂದು ಆರಾಧ್ಯ ದೈವ ಅದು. ಅದ್ರ ಜೊತೆಗೆ ಇಲ್ಲಿ ನಮ್ಮ ಗಾಣಗಾಪುರಕ್ಕೆ 83 ಕೋಟಿ ತಂದಾರ. ಆಮೇಲೆ